ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲ್ಲೆಡ್ಕ. ವೀಕ್ಷಕರೇ, ಕಳೆದ 2 ದಿನಗಳಿಂದ ಮಮತಾ ಬ್ಯಾನರ್ಜಿ ಆಗಿರಬಹುದು, ಆಕೆಯ ತಂಡದ ಒಂದು ಬಹುಮುಖ ಪ್ರತಿಭೆಯನ್ನ ನೀವು ಗಮನಿಸ್ತಾನೆ ಇರಬಹುದು. ಸೋಷಿಯಲ್ ಮೀಡಿಯಾದಲ್ಲಂತೂ ಅವರದ್ದೇ ಸದ್ದಪ್ಪ. ಈ ಕಳ್ಳನಿಗೆ ಪಿಳ್ಳೆನೆವ ಅನ್ನೋ ಗಾದೆ ಮಾತಿನ ಹಾಗೆ ಐಪ್ಯಾಕ್ ಮುಖ್ಯಸ್ಥ ಪ್ರತೀಕ್ ಜೈನ್ ಅವರ ನಿವಾಸದ ಮೇಲೆ ಇಡಿ ಗುರುವಾರ ದಾಳಿಯನ್ನು ನಡೆಸುತ್ತೆ. ಅದಕ್ಕೆ ಈ ಮಮತಾ ಬ್ಯಾನರ್ಜಿ ಇದನ್ನು ಅಮಿತ್ ಶಾನೇ ಮಾಡಿದ್ದು, ಅವರದ್ದೇ ತಂತ್ರ, ಅವರದ್ದೇ ಕುತಂತ್ರ ಅಂತ ಒಂದು ಕಡೆ ನೆಲದಲ್ಲಿ ಬಿದ್ದು ಒದಾಡ್ತಾ ಇದ್ರೆ, ಮತ್ತೊಂದು ಕಡೆ ನೋಡಿದ್ರೆ ಬಹಳಷ್ಟು ರಹಸ್ಯಗಳನ್ನ ಇಲ್ಲಿ ಮುಚ್ಚಿಡುವಂತಹ ಪ್ರಯತ್ನಗಳು ಓಪನ್ ಆಗಿ ಮಮತಾ ಬ್ಯಾನರ್ಜಿ ಕಡೆಯಿಂದ ನಡೆಯುತ್ತೆ. ಅದು ಕೂಡ ಕ್ಯಾಮೆರಾ ಮುಂದೆನೆ ಎಲ್ಲವೂ ಕೂಡ ನಡೆಯುತ್ತೆ, ಆನ್ ರೆಕಾರ್ಡ್. ಹಾಗಾದ್ರೆ ಏನಾಯ್ತು, ಏನಾಗ್ತಾ ಇದೆ, ಹೇಗಾಯ್ತು, ಯಾಕಾಯ್ತು, ಏನು ರಹಸ್ಯ, ಎಲ್ಲವನ್ನ ಇವತ್ತಿನ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಒಂದು ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೀವು ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೆ ಈ ಕಾರ್ಯಕ್ರಮವನ್ನ ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಪಶ್ಚಿಮ ಬಂಗಾಳದಲ್ಲಿನ ಇಂಡಿಯನ್ ಪೊಲಿಟಿಕಲ್ ಆಕ್ಷನ್ ಕಮಿಟಿ ಅಂದ್ರೆ ಐಪ್ಯಾಕ್ ಕಚೇರಿ, ಅದೇ ರೀತಿ ಅದರ ನಿರ್ದೇಶಕ ಪ್ರತೀಕ್ ಜೈನ್ ಅವರ ಮನೆ ಮೇಲೆ ಜನವರಿ 8ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾರೆ. ಅಲ್ಲಿ ಶೋಧ ಕಾರ್ಯವನ್ನು ಆರಂಭ ಮಾಡ್ತಾರೆ. ಅಲ್ಲಿಂದ ಈ ಒಂದು ವಿಚಾರ ಏನಿದೆ ಅದು ದೊಡ್ಡ ಮಟ್ಟದ ರಾಜಕೀಯ ತೀರ್ವನ್ನು ಪಡ್ಕೊಂಡು ಬಿಡುತ್ತೆ. ಇಡೀ ದಾಳಿ ಅನ್ನುವಂಥದ್ದು ಗೊತ್ತಾದ ಕೂಡಲೇ ಕೋಲ್ಕತಾ ಪೊಲೀಸ್ ಆಯುಕ್ತ ಮನೋಜ್ ವರ್ಮಾ ಸ್ಥಳಕ್ಕೆ ಓಡ್ಕೊಂಡು ಬರ್ತಾರೆ. ಅದಾದ ನಂತರ ಮಧ್ಯಾಹ್ನ ಆಗುವಷ್ಟರಲ್ಲಿ ಮಮತಾ ಬ್ಯಾನರ್ಜಿ ಅವರು ಕೂಡ ಓಡ್ಕೊಂಡು ಬರ್ತಾರೆ. ಬರೋದು ಮಾತ್ರ ಅಲ್ಲ, ಕನಿಷ್ಠ ಅಂತಂದ್ರೂ ಒಂದು 20ರಿಂದ 25 ನಿಮಿಷಗಳ ಕಾಲ ಮನೆ ಒಳಗಡೆ ಹೋಗಿ ಪ್ರತೀಕ್ ಜೈನ್ ಮನೆಯಿಂದ ಮತ್ತೆ ಹೊರಗೆ ಬರುವಾಗ ನೋಡಿ, ಇಲ್ಲಿ ಒಂದು ಹಸಿರು ಬಣ್ಣದ ಕಡತವನ್ನ ಹಿಡ್ಕೊಂಡು ಬರ್ತಾರೆ. ಒಂದು ಗ್ರೀನ್ ಫೈಲ್ ಕೈಯಲ್ಲಿ ಹಿಡ್ಕೊಂಡು ಓಡ್ಕೊಂಡು ಬರ್ತಾರೆ. ಮನೆ ದಾಳಿಯ ನಂತರ ಅವರ ಐಪ್ಯಾಕ್ ಕಚೇರಿ ಮೇಲೆ ಕೂಡ ಇಡೀ ದಾಳಿ ನಡೆಯುತ್ತೆ. ಅಲ್ಲಿಗೂ ಕೂಡ ದೀದಿ ಓಡ್ಕೊಂಡು ಹೋಗ್ತಾರೆ. ನೋಡಿ, ಅಲ್ಲೂ ಕೂಡ ಅಷ್ಟೇ, ಮಮತಾ ಬ್ಯಾನರ್ಜಿ ಆಪ್ತರಾಗಿರ್ಬಹುದು, ಪೊಲೀಸ್ ಅಧಿಕಾರಿಗಳಾಗಿರ್ಬಹುದು, ಎಲ್ಲರೂ ಸೇರಿ ಆ ಕಚೇರಿಯಿಂದ ಕೂಡ ಬಹಳಷ್ಟು ಕಡತಗಳನ್ನ, ಒಂದಷ್ಟು ಫೈಲ್ಸ್ ಗಳನ್ನ ತೆಗೆದುಕೊಂಡು ಹೋಗ್ತಾರೆ. ಅದನ್ನ ಮಮತಾ ಬ್ಯಾನರ್ಜಿ ಕಾರಿಗೆ ತುಂಬಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಪ್ರಯತ್ನ ಅಲ್ಲ, ತುಂಬಿಸ್ತಾರೆ. ಆನ್ ಕ್ಯಾಮೆರಾ, ಇದು ಎಲ್ಲರ ಎದುರು. ವೀಕ್ಷಕರಲ್ಲಿ ಪ್ರತೀಕ್ ಜೈನ್ ಯಾರು? ದೀದಿ ಬಂದು ಯಾಕೆ ಇವರು ಟಿಎಂಸಿ ರಹಸ್ಯ ದಾಖಲೆಗಳನ್ನ ಸಂಗ್ರಹಿಸೋದಕ್ಕೆ ಅಂತಾನೆ ಈ ದಾಳಿಯನ್ನು ನಡೆಸಿದ್ದಾರೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಈ ಕುಂಬಳಕಾಯಿ ಕಳ್ಳ ಅಂತ ಅಂದ್ರೆ ಹೆಗಲು ಮುಡ್ಕೊಂಡು ನೋಡ್ಕೊಂಡಂತೆ. ಹಾಗೆ ಆಯ್ತು ದೀದಿ ಪರಿಸ್ಥಿತಿ. ಅಲ್ಲಿಗೆ ದೀದಿ ತಾನೇ ಕಳ್ಳಿ, ನಮ್ಮದು ಕಳ್ಳರ ಬಳಗ, ನಾವು ಒಂದಷ್ಟು ಕದ್ದಿದೀವಿ, ನಮ್ಮ ಹತ್ರ ಇದೆ ಅನ್ನುವಂಥದ್ದನ್ನ ಹಾಗೆ ಓಪನ್ ಆಗಿ ಹೇಳ್ಬಿಟ್ರು, ತೋರಿಸ್ಕೊಟ್ರು. ಒಪ್ಕೊಳ್ತೀರಾ? ಇಲ್ಲಿ ನೋಡಿ ವೀಕ್ಷಕರೇ, ನಮಗೆ ಇರುವಂತಹ ಪ್ರಶ್ನೆ, ಇಡೀ ದಾಳಿ ನಡೆದಂಥದ್ದು ಮಮತಾ ಬ್ಯಾನರ್ಜಿ ಅವರ ಮನೆ ಮೇಲೆ ಅಲ್ಲ, ಸಿಎಂ ಕಚೇರಿ ಮೇಲೆ ಅಲ್ಲ, ಟಿಎಂಸಿ ಕಚೇರಿ ಮೇಲೆ ಕೂಡ ಅಲ್ಲ, ಯಾವುದೋ ಟಿಎಂಸಿಯ ಎಂಪಿ ಎಂಎಲ್ಎ ಮನೆ ಮೇಲೆ ಕೂಡ ಅಲ್ಲ. ದಾಳಿ ನಡೆದಿರುವಂಥದ್ದು ಖಾಸಗಿ ಕನ್ಸಲ್ಟೆನ್ಸಿ ಸಂಸ್ಥೆ ಐಪ್ಯಾಕ್ ಮೇಲೆ. ಇದಕ್ಕೆ ಮಮತಾ ಬ್ಯಾನರ್ಜಿ ಯಾಕೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ? ಯಾಕೆ ಅವರ ಮುಖದಲ್ಲಿ ಇಷ್ಟೊಂದು ಭಯ ಕಾಣಿಸ್ತಾ ಇದೆ? ಒಂದಷ್ಟು ಉತ್ತರವನ್ನ ನಾವೇ ಕೆದಕ್ತಾ ಹೋದ್ರೆ ಕಾರಣಗಳು ಯಾಕೆ ಇರಬಹುದು ಅಂತ ನೋಡಿದ್ರೆ, ಐಪ್ಯಾಕ್ ಅಂದ್ರೇನೆ ಒಂದು ಟಿಎಂಸಿಯ ರಾಜಕೀಯ ತಂತ್ರಜ್ಞರು ಅಂತ ಹೇಳಬಹುದು. ಇಲ್ಲಿ ಐಪ್ಯಾಕ್ ಕೇವಲ ಒಂದು ಖಾಸಗಿ ಸಂಸ್ಥೆ ಮಾತ್ರ ಅಲ್ಲ, ಅದು ಟಿಎಂಸಿಯ ಚುನಾವಣಾ ತಂತ್ರ ಆಗಿರಬಹುದು, ಡೇಟಾ ಆಗಿರಬಹುದು, ಗ್ರೌಂಡ್ ನೆಟ್ವರ್ಕ್ ಆಗಿರಬಹುದು, ಎಲ್ಲವನ್ನ ಕೂಡ ಅದು ನಿರ್ವಹಿಸುತ್ತೆ. ಅಂದ್ರೆ ದಾಳಿ ನೇರವಾಗಿ ಇಲ್ಲಿ ಟಿಎಂಸಿಯ ರಾಜಕೀಯ ಬುಡಕ್ಕೆ ಆದ ಹಾಗಾಯ್ತು. ಪಾಯಿಂಟ್ ನಂಬರ್ 2, ದಾಖಲೆಗಳು ಹೊರಬಂದರೆ ಅನ್ನುವಂತಹ ಭಯ. ಆ ಗ್ರೀನ್ ಫೈಲ್ ಹಿಡ್ಕೊಂಡು ಹೋಗಿದ್ದಾಗಿರ್ಬಹುದು, ಇನ್ನು ಪ್ರತೀಕ್ ಜೈನ್ ಕಚೇರಿಯಿಂದ ಒಂದಷ್ಟು ಫೈಲ್ಸ್ ಗಳನ್ನ ಎತ್ಕೊಂಡು ಹೋಗಿದ್ದಾಗಿರ್ಬಹುದು. ನೋಡಿ, ಇಲ್ಲಿ ಇಡಿ ಕೈಗೆ ಬಿದ್ದರೆ ಚುನಾವಣಾ ಹಣಕಾಸು ಆಗಿರಬಹುದು, ಅವರ ಸಂಪರ್ಕಗಳಾಗಿರಬಹುದು, ರಾಜಕೀಯ ಒಪ್ಪಂದಗಳಾಗಿರಬಹುದು, ಡೇಟಾ ಆಗಿರಬಹುದು, ಚಾಟ್ಗಳಾಗಿರಬಹುದು, ಎಲ್ಲವೂ ಕೂಡ ಬಹಿರಂಗ ಆಗುವಂತಹ ಸಾಧ್ಯತೆ ಇರುತ್ತೆ. ಅದಕ್ಕೆ ಇದನ್ನ ತಿರುಚಿಬಿಟ್ಟು ಮಮತಾ ಬ್ಯಾನರ್ಜಿ ಏನ್ ಹೇಳ್ತಾ ಇದ್ದಾರೆ, ಇದು ರಾಜಕೀಯ ದಾಳಿ, ಅಮಿತ್ ಶಾ ಮಾಡಿಸ್ತಾ ಇರುವಂತದ್ದು ಅಂತ ನಾಟಕವನ್ನ ಮಾಡ್ತಾ ಇರುವಂತದ್ದು. ಇನ್ನು ಪಾಯಿಂಟ್ ನಂಬರ್ 3, ಮಮತಾ ಬ್ಯಾನರ್ಜಿಯ ಅಕ್ರಮ, ಅವರ ಆಡಳಿತದ ದುರುಪಯೋಗ, ಇವೆಲ್ಲವೂ ಕೂಡ ಹೊರಗೆ ಬರುವಂತಹ ಭಯ. ನೋಡಿ, ಇಲ್ಲಿ ಇಡಿ ರೈಡ್ ಆಗುವಂತಹ ಸಂದರ್ಭದಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ಕೋಲ್ಕತಾ ಪೊಲೀಸ್ ಅಧಿಕಾರಿಗಳು ಬಂದು ಒಂದಷ್ಟು ದಾಖಲೆಗಳನ್ನ ಎಲ್ಲರ ಎದುರು ತೆಗೆದುಕೊಂಡು ಹೋಗ್ತಾರೆ, ಮಮತಾ ಬ್ಯಾನರ್ಜಿ ಕಾರಿಗೆ ತುಂಬಿಸ್ತಾರೆ ಅಲ್ವಾ? ಇದು ಒಂದು ಕಡೆ ಕಾನೂನು ವಿರೋಧ ಕೂಡ ಹೌದು, ಸಂವಿಧಾನಾತ್ಮಕ ಅಕ್ರಮ ಕೂಡ
ನಾನ್ ಕೇಳುವಂಥದ್ದು, ಇಲ್ಲಿ ದೀದಿಯ ತಪ್ಪೇ ಇಲ್ಲ ಅಂತ ಅಂದ್ರೆ ಈ ಭಯ ಯಾಕೆ? ಏನನ್ನ ಅಡಗಿಸ್ತಾ ಇದ್ದೀರಾ? ಏನನ್ನ ಕಳ್ಳರ ತರ ತಗೊಂಡು ಹೋಗ್ತಾ ಇದ್ದೀರಾ? ಪಾಯಿಂಟ್ ನಂಬರ್ 4, ನನ್ನ ಮೇಲೆ ದಾಳಿ ಆಗ್ತಾ ಇದೆ ಅನ್ನುವಂಥ ಒಂದು ಕೆಟ್ಟ ನರೇಟಿವ್. ಆ ಮೂಲಕ ಇಡೀ ವಿರುದ್ಧ ಜನರನ್ನ ಎತ್ತಿ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆ ಮೂಲಕ ಹೆಂಗೂ ಸೋಲ್ತೀನಿ ಅನ್ನುವಂಥದ್ದು ಆಲ್ಮೋಸ್ಟ್ ಅವರಿಗೀಗ ಪಕ್ಕ ಆಗಿದೆ. ಆದ್ರೂ ಆ ಮೂಲಕ 2026 ಚುನಾವಣೆಗೆ ರಾಜಕೀಯ ಲಾಭವನ್ನ ಮಾಡ್ಕೊಳ್ಬಹುದಾ ಅನ್ನುವಂಥದ್ದನ್ನು ನೋಡ್ತಾ ಇದ್ದಾರೆ. ಇಲ್ಲಿ ದೀದಿಗೆ ಕಾನೂನಿಗಿಂತ ತನ್ನ ರಾಜಕೀಯವೇ ಮುಖ್ಯ. ನೋಡಿ, ಇಲ್ಲಿ ಬೆಂಕಿ ಇಲ್ಲದೆ ಹೊಗೆ ಆಡೋದಿಲ್ಲ, ಗೊತ್ತಲ್ವಾ? ಹಾಗೆ ಇಲ್ಲೊಂದು ಖಾಸಗಿ ಸಂಸ್ಥೆ ಮೇಲೆ ಒಂದು ಕಾನೂನಾತ್ಮಕ ಕ್ರಮ ನಡೆದ್ರೆ ಇಡೀ ದಾಳಿಯನ್ನು ಮಾಡ್ತು ಅಂತಂದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ಮಮತಾ ಬ್ಯಾನರ್ಜಿ ಬೀದಿಗೆ ಇಳಿದು ಪ್ರತಿಭಟನೆಯನ್ನ ಮಾಡುವಂಥದ್ದು ಯಾಕೆ? ಹಾಗಾದ್ರೆ ಏನ್ರಿ ಸಂಬಂಧ? ಇಲ್ಲಿ ದಾಳಿ ತಪ್ಪು ಅಂತ ಆಗಿದ್ರೆ ಅದನ್ನ ನೋಡ್ಕೊಳ್ಳೋದಕ್ಕೆ ಕೋರ್ಟ್ ಇದೆ. ಅಮಿತ್ ಶಾ ಜಿನೇ ಮಾಡಿಸಿದ್ರ ಕೋರ್ಟ್ ಇಲ್ವಾ ನೋಡ್ಕೊಳ್ಳೋಕೆ? ಪ್ರತಿಭಟನೆ ಅಗತ್ಯ ಅನ್ನುವಂಥದ್ದು ಇದ್ದಿದ್ರೆ ಅದನ್ನ ಆ ಆರೋಪಿಗಳೇ ಮಾಡಬೇಕು, ಅವರೇ ಮಾಡ್ತಾರೆ. ಇಲ್ಲಿ ಸಿಎಂ ರಸ್ತೆಗೆ ಇಳಿಯುವಂಥದ್ದು ಏನಿತ್ತು? ಯಾವ ಸಿಎಂ ಇಳಿಯಲ್ಲ. ಹಾಗಾಗಿ ಇಲ್ಲಿ ನೋವಾಗಿರುವಂಥದ್ದು ಮಮತಾ ಬ್ಯಾನರ್ಜಿ ಅವರಿಗೆ ದಾಳಿ ಮಾಡಿದ್ದಕ್ಕೆ ಅಲ್ಲ, ಸತ್ಯ ಹೊರಗೆ ಬರುವಂತಹ ಭಯ ಅಷ್ಟೇ. ನೀವು ಸೂಕ್ಷ್ಮವಾಗಿ ಅವರ ಒಂದೊಂದು ಮಾತುಗಳನ್ನ, ಅವರ ನಡೆಯನ್ನ, ಅವರ ನುಡಿಯನ್ನ ನೀವು ಗಮನಿಸಿ, ನಿಮಗೆ ಅರ್ಥ ಆಗುತ್ತೆ ಏನಿದು ಅಂತ. ವೀಕ್ಷಕರ, ನಾನು ಆರಂಭದಲ್ಲೇ ಹೇಳಿದ ಹಾಗೆ ನೋಡಿ, ಇಡೀ ದಾಳಿ ನಡೆಯುವಂತಹ ಸಂದರ್ಭದಲ್ಲಿ ದಾಖಲೆಗಳನ್ನ, ಅಂದ್ರೆ ಏನೋ ಸಾಕ್ಷಿಗಳನ್ನ ಕದ್ಕೊಂಡು ಹೋಗ್ತಾ ಇರುವಂತದ್ದು ದೃಶ್ಯಗಳು ಕ್ಯಾಮೆರಾದಲ್ಲೇ ಸಿಕ್ಕಿವೆ. ಎಲ್ಲರ ಎದುರು ನಡೆದಿರುವಂತದ್ದು. ನಾನು ಹೇಳುವಂಥದ್ದು ಇದು ಕೇವಲ ರಾಜಕೀಯ ನಾಟಕ ಅಲ್ಲವೇ ಅಲ್ಲ, ಇದು ಕಾನೂನಿನ ಪ್ರಕಾರ ಅಪರಾಧ. ಇಲ್ಲಿ ಮಮತಾ ಬ್ಯಾನರ್ಜಿ ನನ್ನನ್ನ ಬಂಧಿಸಿ ಅಂತ ಕೇಂದ್ರವನ್ನು ಪ್ರಚೋದನೆ ಮಾಡ್ತಾ ಇದ್ದಾರೆ. ಒಂದು ರೀತಿ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಅವಕಾಶ ಕೊಡಬೇಕಾದಂತ ಅವಶ್ಯಕತೆ ಇಲ್ಲ. ಅದಕ್ಕೂ ಮೊದಲು ಆನ್ ಕ್ಯಾಮರಾ ಸಾಕ್ಷ್ಯ ನಾಶವನ್ನ ಮಾಡಿದಂತಹ, ಇಡಿ ದಾಳಿಗೆ ಅಡ್ಡಿಪಡಿಸಿದಂತಹ, ರಾಜ್ಯದ ಒಂದು ಯಂತ್ರಾಂಶವನ್ನ ದುರುಪಯೋಗ ಪಡಿಸಿಕೊಂಡಂತಹ, ತಮ್ಮ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಂತಹ ಇವರುಗಳನ್ನ ಕಾನೂನಿನ ಅಡಿ ಕ್ರಮಕ್ಕೆ ಒಳಪಡಿಸಿದ್ರೆ ಇವರು ಎಲ್ಲರ ಆಟ ಹಂಗೆ ಕುಸಿದು ಬೀಳುತ್ತೆ. ಹೊರಗೆ ಬರಲ್ವಾ? ಇಲ್ಲಿ ಕೆಳಗಿರೋರನ್ನ ಹೊಡೆದ್ರೆ ಸಾಕು, ಮೇಲಿನವರು ಹಂಗೇ ಬೀಳ್ತಾರೆ. ಒಂದಂತೂ ಸ್ಪಷ್ಟ, ಇಲ್ಲಿ ಕ್ಯಾಮ್ರಾ ಅಂತೂ ಸುಳ್ಳು ಹೇಳಲ್ಲ, ಒಪ್ಕೊಳ್ತೀರಾ? ಆಮೇಲೆ ಈ ಸಾಕ್ಷ್ಯವನ್ನ ಯಾರು ಕದ್ರಲ್ವಾ, ಅವ್ರು ಯಾರು ಕೂಡ ನಿರಪರಾಧಿಗಳಂತೂ ಅಲ್ವೇ ಅಲ್ಲ. ಏನೇ ನಾಟಕ ಮಾಡಲಿ, ಅಮಿತ್ ಶಾ ಅವರ ಮೇಲೆ ಹಾಕ್ಲಿ, ಇಡಿ ಮೇಲೆ ಹಾಕ್ಲಿ, ಏನೇ ಹಾಕ್ಲಿ, ಅದನ್ನ ಕದ್ಕೊಂಡು ಹೋದ್ರಲ್ವಾ, ಮಮತಾ ಬ್ಯಾನರ್ಜಿ ಅವರಾಗಿರ್ಬೋದು, TMC ಅವರಾಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಸೇರಿ ಒಂದಷ್ಟು ಏನೋ ಸಾಕ್ಷಿಗಳನ್ನು ಹೊತ್ಕೊಂಡು ಹೋದ್ರಲ್ವಾ, ಅವ್ರು ಯಾರು ಕೂಡ ನಿರಪರಾಧಿಗಳು ಅಲ್ಲ. ಅಲ್ಲಿ ಏನೋ ಮಿಸ್ಸು ಹೊಡಿತಾ ಇದೆ. ವೀಕ್ಷಕರು, ಮಮತಾ ಬ್ಯಾನರ್ಜಿ ಅವರು ಹೇಳ್ತಾರೆ ಐಪ್ಯಾಕ್ TMC ಒಂದಷ್ಟು ವಿಚಾರಗಳನ್ನು ನೋಡ್ಕೊಳ್ಳುತ್ತೆ ಅಂತ. ಓಕೆ, ನೋಡಿ, ಇಲ್ಲಿ ಪಕ್ಷವನ್ನ ನಡೆಸುವಂಥದ್ದಾಗಿರ್ಬಹುದು, ಟಿಕೆಟ್ ಹಂಚಿಕೆ ಆಗುವಂಥದ್ದಾಗಿರ್ಬಹುದು, ಸಂಘಟನಾತ್ಮಕ ಹುದ್ದೆಯನ್ನ ನಿರ್ಧರಿಸುವಂಥದ್ದಾಗಿರ್ಬಹುದು, ಅದಕ್ಕೆ ಖಾಸಗಿ ಸಂಸ್ಥೆಯನ್ನ ಬಳಸ್ಕೊಳ್ಳೋದು ಅಥವಾ ಏನೋ ಅದೇನೇ ಇದ್ರು ಅವರ ಆಂತರಿಕ ವಿಚಾರ, ಅದು ಅವರ ಪಕ್ಷದ ವಿಚಾರ, ಒಪ್ಕೊಳ್ಳೋಣ. ಆದರೆ ಇಲ್ಲಿ ಒಂದಷ್ಟು ಗಂಭೀರ ಪ್ರಶ್ನೆಗಳು ಕೂಡ ಬರುತ್ತವಲ್ವಾ. ಪಶ್ಚಿಮ ಬಂಗಾಳ ಸರ್ಕಾರದ ಅಧಿಕೃತ ದಾಖಲೆಗಳು ಐಪ್ಯಾಕ್ ಕಚೇರಿಯಲ್ಲಿ ಏನ್ ಮಾಡ್ತಾ ಇದ್ವು? ಮಮತಾ ಬ್ಯಾನರ್ಜಿ ಅಷ್ಟು ಭಯದಲ್ಲಿ ಓಡ್ಕೊಂಡು ಬಂದು ಹಿಡ್ಕೊಂಡು ಹೋಗುವಂಥದ್ದು ಏನಿತ್ತು ಅದರಲ್ಲಿ? ಅಮಿತ್ ಶಾ ಅವರಿಗೆ ನೇರ ಸವಾಲನ್ನ ಹಾಕ್ತಾರೆ ಮಮತಾ ಬ್ಯಾನರ್ಜಿ ಅವರು, ನಿಮ್ಮದು ಪೆನ್ ಡ್ರೈವ್ ಇದೆ ನನ್ನ ಹತ್ರ ಅಂತ. ಅಂದ್ರೆ ಈ ವಿಚಾರದಲ್ಲಿ ಅವರಿಗೆ ಆಗಿರುವಂತಹ ಭಯ ಆಗಿರ್ಬೋದು, ಒಂದು ಫ್ರಸ್ಟ್ರೇಷನ್ ಆಗಿರ್ಬೋದು, ಆ ಟೆನ್ಷನ್ ಆಗಿರ್ಬೋದು, ಎಲ್ಲವೂ ಕೂಡ ಕಾಣಿಸ್ತಾ ಇದೆ. ಇದು ಪಕ್ಷದ ವಿಚಾರ ಅಂತ ಅಲ್ಲ, ಇದು ಆಡಳಿತದ ಪ್ರಶ್ನೆ, ಇದು ಸಂವಿಧಾನಾತ್ಮಕ ಪ್ರಶ್ನೆ. ಈ ವಿಚಾರದಲ್ಲಿ ಮಮತಾ ಬ್ಯಾನರ್ಜಿ ಏನೇ ನಾಟಕವನ್ನ ಮಾಡಿದ್ರು ಕೂಡ ಇಲ್ಲಿ ಜನರಿಗೆ ಸತ್ಯ ತಿಳಿಯುವಂತಹ ಹಕ್ಕು ಇದೆ ಅಷ್ಟೇ. ಅದು ಕ್ಯಾಮರಾ ಮುಂದೆ ನೀವು ಅಷ್ಟೆಲ್ಲ ಕಳ್ಳರ ಹಾಗೆ ಹಿಡ್ಕೊಂಡು ಹೋದ ಮೇಲೆ ಸತ್ಯ ತಿಳಿಯುವಂತಹ ಹಕ್ಕು ಪ್ರತಿಯೊಬ್ಬರಿಗೂ ಕೂಡ ಇದೆ.
ವೀಕ್ಷಕರು, ಇನ್ನು ಮಮತಾ ಬ್ಯಾನರ್ಜಿ ಅವರು ಹೇಳ್ತಾರೆ, ಇಡಿ ನಮ್ಮ SIR ಡೇಟಾ ಆಗಿರಬಹುದು, ಪಕ್ಷದ ನೀತಿ ದಾಖಲೆಗಳನ್ನಾಗಿರಬಹುದು, ಅಭ್ಯರ್ಥಿಗಳ ಪಟ್ಟಿಯನ್ನಾಗಿರಬಹುದು, ಬೂತ್ ಅಧ್ಯಕ್ಷರ ಪಟ್ಟಿ ಆಗಿರಬಹುದು, ಎಲ್ಲವನ್ನ ಐಪ್ಯಾಕ್ ಕಚೇರಿಯಿಂದ ಪ್ರತೀಕ್ ಜೈನ್ ಮನೆಯಿಂದ ತಗೊಂಡು ಹೋದ್ರು ಅಂತ ಆ ದಾಳಿಯ ನಂತರ ಮಮತಾ ಬ್ಯಾನರ್ಜಿ ಅವರು ಪಾಪ ಅಳ್ತಾ ನಿಂತಿದ್ರು. ಆ ವಿಡಿಯೋವನ್ನ ಹಾಕೋದಕ್ಕೆ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ಫೋಟೋ ಆದ್ರೂ ಹಾಕ್ತಾರೆ ಬಿಡಿ. ರಾಜಕೀಯದಲ್ಲಿ ನನ್ನ ಪ್ರಕಾರ ಬಿಗ್ಗೆಸ್ಟ್ ಡ್ರಾಮಾ ಕ್ವೀನ್ ಯಾರನ್ನುವಂತಹ ಪ್ರಶ್ನೆ ಬಂದ್ರೆ ಮೊದಲಿಗೆ ನಿಮಗೆ ಯಾರು ನೆನಪಿಗೆ ಬರ್ತಾರೆ ಗೊತ್ತಿಲ್ಲ, ನನಗಂತೂ ಮಮತಾ ಬ್ಯಾನರ್ಜಿ ಅವರು ಬರ್ತಾರೆ. ಡ್ರಾಮಾ ಕ್ವೀನ್, ದೊಡ್ಡ ಡ್ರಾಮಾ ಕ್ವೀನ್. ಎಲೆಕ್ಷನ್ ಹತ್ರ ಬಂದ್ರೆ ಸಾಕು, ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಅವ್ರದ್ದು. ಕಾಲು ಮುರಿಯೋದೇನು, ತಲೆಗೆ ಬ್ಯಾಂಡೇಜ್ ಕಟ್ಟೋದೇನು, ವೀಲ್ ಚೇರಲ್ಲಿ ಕೂತ್ಕೊಂಡು ಹೋಗೋದೇನು, ಅಬ್ಬಬ್ಬಬ್ಬಬ್ಬ. ಈಗ ಈ ವಿಚಾರದಲ್ಲಿ ನಾನು ಕೇಳುವಂಥದ್ದು, ಅವೆಲ್ಲವೂ ಕೂಡ ಪಕ್ಷದ ದಾಖಲೆಗಳೇ ಆಗಿದ್ರೆ ಸರಕಾರಿ ದಾಳಿ ಸಂದರ್ಭದಲ್ಲಿ ಅವುಗಳು ಖಾಸಗಿ ಕಚೇರಿಯಲ್ಲಿ ಯಾಕೆ ಇದ್ದವು? ಅಲ್ಲಿ ಏನು ಕೆಲಸ? ಸರಕಾರ ಎಲ್ಲಿ, ಪ್ರತೀಕ್ ಜೈನ್ ಎಲ್ಲಿ, TMC ಪಕ್ಷ ಎಲ್ಲಿ, ಐಪ್ಯಾಕ್ ಎಲ್ಲಿ? ಏನಿದು ಲಿಂಕು? ಏನ್ ಸಂಬಂಧ? ನಮ್ಮ ಪಕ್ಷದಲ್ಲಿ ಒಂದಷ್ಟು ಅಕ್ರಮ ನಡೀತಾ ಇದೆ ಅನ್ನುವಂಥದ್ದನ್ನ ಬಹುಶಃ ಮಮತಾ ದೀದಿ ಅವರೇ ಹೇಳಿದ ಹಾಗಾಯ್ತು. ಇಲ್ಲಿ ಅವರ ಬಾಯಿಂದನೇ ಬರ್ತಾ ಇರುವಂಥದ್ದು ಪ್ರತಿಯೊಂದು ಕೂಡ. ಸೊ ಇಲ್ಲಿ ಅವರ ಸತ್ಯಕ್ಕಿಂತ ಬೇರೆ ಸಾಕ್ಷಿ ಬೇಕಾ? ನೀವೇ ಹೇಳಿ. ಈ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡುವಂಥದ್ದಾಗಿರ್ಬೋದು, ಸಂವಿಧಾನಾತ್ಮಕ ಸಂಸ್ಥೆಗಳ ಮೇಲೆ ದಾಳಿಯನ್ನು ಮಾಡುವಂಥದ್ದಾಗಿರ್ಬೋದು, ಆರೋಪವನ್ನ ಮಾಡುವಂಥದ್ದಾಗಿರ್ಬೋದು, ಇನ್ನು ಗೃಹ ಸಚಿವರು ಅಮಿತ್ ಶಾ ಅವರ ಮೇಲೆ ಆರೋಪಗಳನ್ನು ಎಸಗೋದಾಗಿರ್ಬೋದು, ಇವೆಲ್ಲವನ್ನ ಮಾಡಿದ್ರೆ ಸತ್ಯವನ್ನ ಮುಚ್ಚಾಕೋದಕ್ಕಾಗಲ್ಲ ಮಮತಾ ಬ್ಯಾನರ್ಜಿ ಅವರೇ. ಇಡಿ ಮೇಲೆ ಆರೋಪವನ್ನ ಮಾಡೋದು, ಬೆದರಿಕೆಯನ್ನ ಒಡ್ಡೋದು, ಎಲ್ಲ ಷಡ್ಯಂತರ ಅದು ಇದು ಅಂತ ಕೂಗೋದು ಎಲ್ಲ ಹಳೆದಾಗೋಯ್ತು. ಎಷ್ಟು ಅಂತ ನಿಮ್ಮ ಡ್ರಾಮಾವನ್ನ ನೋಡ್ತಾರೆ. ಇವೆಲ್ಲ ನಿಮ್ಮ ಹತಾಶೆಯ ಭಾವನೆಯನ್ನ ಹೊರಗೆ ಹಾಕ್ತಾ ಇದೆ ಅಷ್ಟೇ. ನಿಮಗೆ ಇವತ್ತು ಅಧಿಕಾರ ಇರಬಹುದು, ನೀವು ವೆಸ್ಟ್ ಬೆಂಗಾಲ್ ಮುಖ್ಯಮಂತ್ರಿನೇ ಆಗಿರಬಹುದು, ಆದರೆ ಕಾನೂನು ನಿಮ್ಮ ಅಧಿಕಾರಕ್ಕಿಂತ ಕೂಡ ಮೇಲು. ಹೌದಲ್ವೋ? ನಿಮ್ಮ ಅಧಿಕಾರ ಶಾಶ್ವತ ಅಲ್ಲ, ಕಾನೂನು ಇದ್ದೇ ಇದೆ. ಯಾವುದೇ ನಿಮ್ಮ ನಾಟಕ ಕೂಡ ನಿಮ್ಮನ್ನ ಮಾಡಿರುವಂತಹ ತಪ್ಪಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಹಾಯವನ್ನಂತೂ ಮಾಡಲ್ಲ. ವೋಟುಗೋಸ್ಕರ ನಾಟಕವನ್ನ ಮಾಡೋ ಮೊದಲು ಸಂವಿಧಾನಕ್ಕೆ ಗೌರವ ಕೊಡೋದನ್ನ ಕಲಿರಿ. ಗೊತ್ತಿಲ್ಲ ಅಂತಂದ್ರೆ ರಾಹುಲ್ ಇಟಲಿ ಅವರು ಇದ್ದಾರಲ್ವಾ, ಅವ್ರ ಹತ್ರ ಕೇಳಿ. ಸಂವಿಧಾನ ಪುಸ್ತಕವನ್ನ ಹಿಡ್ಕೊಂಡೇ ಓಡಾಡ್ತಾರೆ ಯಾವಾಗ್ಲೂ ಕೂಡ. ಕೇಳಿ, ತಪ್ಪು ಮಾಡಿದೀರಾ ಅಂತಂದ್ರೆ ನೀವೇನು ಮಾಡಿದ್ರು ಅಷ್ಟೇ, ಅಮಿತ್ ಶಾಜಿ ಮೇಲೆ ಹಾಕಿದ್ರು ಅಷ್ಟೇ, ಇಡಿಯನ್ನ ದೂಷಣೆ ಮಾಡಿದ್ರು ಅಷ್ಟೇ, ಸಿಕ್ಕಾಕೊಳ್ಳೋದು ಮಾತ್ರ ಪಕ್ಕ. ಅದು ಆನ್ ಕ್ಯಾಮರಾ ಫೈಲನ್ನ ಹಿಡ್ಕೊಂಡು ಓಡ್ತೀರಲ್ವಾ, ಜನರಿಗೆ ಸತ್ಯ ಏನನ್ನುವಂಥದ್ದು ಗೊತ್ತಾಗಬೇಕು. ನೋಡೋಣ ಏನಾಗತ್ತೆ ಅಂತ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.